ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾಕೋ ಸ್ವಲ್ಪ ಹುಷಾರಿಲ್ಲ. ಯಾಕೆಂದರೆ ಗೊತ್ತಿಲ್ಲ, ತುಂಬ ಹೆಡೇಕ್ ಆಗ್ತಿದೆ. ಸೊ ಹೆಡೇಕಿಗೆ ಏನು ಮಾಡೋಣ ಅಂತಂದು ಯೋಚನೆ ಮಾಡಿದೆ. ಎಲ್ಲ ರೆಮಿಡೀಸ್ ನಾನು ತಗೊಂಡೆ, ಬಟ್ ಯಾವುದೇ ರೀತಿಯ ಒಂದು ಯೂಸ್ ಆಗ್ತಾ ಇಲ್ಲ ನನಗೆ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಆ ಎಣ್ಣೆಗೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ, ಯಾವ ರೀತಿ ನನ್ನ ಹೆಡೇಕ್ ರಿಲೀಫ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ, ಎಫೆಕ್ಟಿವ್ ಹೇರ್ ಆಯಿಲ್ ನಾಟ್ ಓನ್ಲಿ ಫಾರ್ ಹೆಡೇಕ್, ಫಾರ್ ಇಂಟೆಲಿಜೆನ್ಸ್ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್. ಮುಂದೆ ನೋಡ್ತಾ ಹೋಗ್ತೀರಾ ಏನೇನಕ್ಕೆಲ್ಲ ಇದು ಯೂಸ್ ಆಗ್ತದೆ ಅಂತ. ಸೊ ಬನ್ನಿ ಹಾಗಾದರೆ ನಾನು ಆಯಿಲ್ ಮಾಡ್ಕೊಳ್ಳೋಣ. ನಾನು ಒಂದು ಬೌಲಲ್ಲಿ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಬ್ರ್ಯಾಂಡಿನಾದರೂ ಹಾಕೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಕೊಕೊನಟ್ ಆಯಿಲ್ ಪ್ಯೂರ್ ಇರಲಿ. ಪ್ಯಾರಾಚೂಟ್ ಹಾಕೊಂಡ್ರೆ ಒಳ್ಳೆಯದು. ಸಾಕು. ಈಗ ಫ್ಲೇಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಜಸ್ಟ್ ಸಂಪೂರ್ಣ ಸಿಮ್ಮಿಗೆ ಇಟ್ಕೊಂಡೇ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕಾಯಬೇಕು ಎಣ್ಣೆ. ಈಗ ಇದಕ್ಕೆ ದ ಹೀರೋ ಆಫ್ ಅವರ್ ರೆಸಿಪಿ ಭೃಂಗರಾಜ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ಆನ್ಲೈನ್ ಶಾಪಿಂಗಲ್ಲಿ ಸಿಕ್ಕೋಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಕ್ಕೋಗುತ್ತೆ. ಈ ಭೃಂಗರಾಜ್ ಪೌಡರ್ನ ಈ ಬಿಸಿಯಾಗಿರೋ ಆಯಿಲಲ್ಲಿ ಹಾಕ್ಕೊಂಡು ಸ್ವಲ್ಪ 1 ನಿಮಿಷಗಳ ಕಾಲ ಇದನ್ನ ನಾವು ಬಿಸಿ ಮಾಡ್ಕೋಬೇಕು. ನಿಮ್ಗೆ ಕಾಣ್ತಾ ಇರ್ಬೋದು, ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರೋ ಆಯಿಲಲ್ಲಿ ಹಾಕ್ಕೊಂಡು ಭೃಂಗರಾಜ್ ಪೌಡರ್ನೂ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಆದ ನಂತರ ಇದು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಅದಾದ ನಂತರ ನಾನು ಹೇರ್ಗೆ ಅಪ್ಲೈ ಮಾಡ್ಕೋತೀನಿ. ಈಗ ನಾನು ಹೇರಿಗೆ ನನ್ನ ರೆಡಿಯಾಗಿರುವಂತಹ ಭೃಂಗರಾಜ್ ಆಯಿಲ್, ಹೆಲ್ದಿ ಆಗಿರುವಂತಹ, ಹೈಜೀನ್ ಆಗಿರುವಂಥ, ಎಫೆಕ್ಟಿವ್ ಆಗಿರುವಂಥ ಆಯಿಲ್ ರೆಡಿ ಇದೆ. ಈಗ ನನ್ನ ಹೇರ್ಗೆ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಭೃಂಗರಾಜ್ ಆಯಿಲ್ ನೀವು ರೆಡಿ ಭೃಂಗರಾಜ್ ಆಯಿಲ್ ಕೊಂಡ್ಕೊಳ್ಳೋಕೆ ಹೋದರೆ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಬಟ್ ಈ ರೀತಿ ಭೃಂಗರಾಜ್ ಪೌಡರ್ನ ಕೊಂಡ್ಕೊಂಡು ಇದನ್ನ ಮನೇಲಿರುವಂತಹ ಪ್ಯಾರಾಚೂಟ್ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ತೋರಿಸಿದ್ನಲ್ಲ ಅಂತಹ ರೆಸಿಪಿನ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಂಬಿಟ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗೋಗುತ್ತೆ. ಹಾಗೂ ತುಂಬ ಒಳ್ಳೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಮನೇಲಿ ಮಾಡಿರುವಂಥ ಹೇರ್ ಆಯಿಲ್. ಇದನ್ನು ನೀವು ತಲೆಗೆ ಈ ರೀತಿ ಅಪ್ಲೈ ಮಾಡ್ಕೊಂಬಿಟ್ಟು 1 ರಿಂದ 2 ಗಂಟೆಗಳ ಕಾಲ, ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಅಂತೂ ಬಿಟ್ಬಿಟ್ಟು ನೀವು ಮೈಲ್ಡ್ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು. ಇದು ಏನೇನಕ್ಕೆಲ್ಲ ಯೂಸ್ ಅಂದರೆ ಖಂಡಿತವಾಗಿಯೂ ನಿಮ್ಮ ಹೇರ್ ಫಾಲ್ ಇದು ಸಂಪೂರ್ಣವಾಗಿ ತಡೆಗಟ್ಟುತ್ತೆ. ಎಷ್ಟೇ ಹೇರ್ ಫಾಲ್ ಆಗಿದ್ರೂ ಕೂಡ ತಡೆಗಟ್ಟುತ್ತೆ. ತಲೆ ಬುರುಡೆಗೆ ಒಂದು ವೇಳೆ ಹೆಡ್ಡೇಕ್ ಇದ್ದರೆ ಅದನ್ನು ಕೂಡ ಈ ಒಂದು ಭೃಂಗರಾಜ್ ಹೇರ್ ಆಯಿಲ್ ಅದು ಸಂಪೂರ್ಣ ಹೋಗಲಾಡಿಸುತ್ತೆ ತಲೆನೋವು. ಆ್ಯಂಡ್ ದೆನ್ ನಿಮಗೇನಾದರೂ ಚಿಕ್ಕ ವಯಸ್ಸಿನಲ್ಲಿಗೆ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೆ, ಅಥವಾ ವಯಸ್ಸಿಗೆ ತಕ್ಕಂತೆ ಬಿಳಿ ಕೂದಲು ಜಾಸ್ತಿ ಇದ್ದರೂ ಕೂಡ ಗ್ರೇ ಹೇರ್ಸ್ನ ಸಂಪೂರ್ಣ ಕಡಿಮೆ ಮಾಡುತ್ತೆ ಈ ಭೃಂಗರಾಜ್ ಹೇರ್ ಆಯಿಲ್. ಕೂದಲಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಆಯಿಲ್ನ ನಾವು ಖಂಡಿತವಾಗಿ ಯೂಸ್ ಮಾಡ್ಕೋಬೋದು. ಹಾಗೂ ಹೆಲ್ದಿಯಾಗಿರುವಂಥ ಹೇರ್ನ ಪಡ್ಕೋಬೋದು. ಯಾವಾಗ ಇದು ಕೊಕೊನಟ್ ಆಯಿಲಲ್ಲಿ ಭೃಂಗರಾಜ್ ಪೌಡರ್ ಮಿಕ್ಸ್ ಆಗುತ್ತೋ ಆ ಆಯಿಲ್ಗೆ ಒಂದು ಒಳ್ಳೆ ಶಕ್ತಿ ಬಂದುಬಿಡುತ್ತೆ. ಇದನ್ನ ಬೇಕಾದರೆ ನೀವು 15 ರಿಂದ 30 ದಿನಗಳ ಕಾಲ ಜಾಸ್ತಿನೇ ಮಾಡ್ಕೊಂಡು ನೀವು ಸ್ಟೋರೇಜ್ ಮಾಡ್ಕೋಬೋದು. ನೀವು ಬೇಕಾದರೆ ಹಾಗೆ ಅಪ್ಲೈ ಮಾಡ್ಕೋಬೋದು, ಅಥವಾ ಇದನ್ನ ನೀವು ಸ್ಟ್ರೈನ್ ಮಾಡಿಕೊಂಡು ಅಂದರೆ ಸೋಸ್ಕೊಂಡು ಇಟ್ಕೋಬೋದು. ಬಟ್ ನಾನು ಸೋಸ್ಕೊಂಡಿಲ್ಲ, ನಿಮ್ಗೆ ತೋರಿಸ್ದೆ ನಾನು. ಕೂದಲಿಗೆ ಒಂದು ರೀತಿ ಶೈನ್ ಕೊಡುತ್ತೆ ಈ ಭೃಂಗರಾಜ್ ಹೇರ್ ಆಯಿಲ್. ಬಟ್ ಇದು ಹಚ್ಕೊಂಡಾಗ ನೀವು ಸೂರ್ಯನ ಬಿಸಿಲಿಗೆ ನಿಮ್ಮ ತಲೆಯನ್ನು ಒಡ್ಡಬಾರ್ದು, ಆಚೆ ಕಡೆ ಹೋಗಬಾರ್ದು, ಅದೊಂದು ಕಂಡೀಷನ್. ಸೊ ನಾನೀಗ ಹಚ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು, ನಾನೀಗಾಗಲೇ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡೆ. ನಾನು ಈಗಾಗಲೇ ಹೇಳಿರೋ ಹಾಗೆ ನಾನು ಫುಲ್ ಲೆಂತಿಯಾಗಿ ನಾನು ಈ ಹೇರ್ ಆಯಿಲ್ ಅಪ್ಲೈ ಮಾಡಲಿಲ್ಲ. ಜಸ್ಟ್ ಬುಡಕ್ಕೆ ಮಾತ್ರ, ಅಂದರೆ ಬುರುಡೆ ಏನಿರುತ್ತೆ ಅದಕ್ಕೆ ಮಾತ್ರ ನಾನು ಅಪ್ಲೈ ಮಾಡಿಕೊಂಡೆ. ಈ ರೀತಿ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಮ್ಯಾಕ್ಸಿಮಮ್ 1 ಅವರ್ ಬಿಟ್ಟು ನಾನು ಇದನ್ನ ವಾಶ್ ಮಾಡ್ಕೊತೀನಿ. ವಾರ್ಮ್ ವಾಟರ್ ತೊಗೊಂಡು ಮೈಲ್ಡ್ ಶ್ಯಾಂಪು ಯೂಸ್ ಮಾಡ್ತೀನಿ. ಇಟ್ಸ್ ಬೆಟರ್. ಹರ್ಬಲ್ ಶ್ಯಾಂಪು ಯೂಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೇರ್ ವಾಶ್ ಮಾಡಿಕೊಂಡು ಮತ್ತೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ನಿಮಗೆ ನಾನು ಮತ್ತೆ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಸೊ ಸ್ನಾನ ಈಗ ಆಯಿತು. ಇವತ್ತು ಎಲ್ಲ ಲೇಟ್ ಆಯಿತು. ಸ್ವಲ್ಪ ಲೇಸಿನೆಸ್ ಯಾಕೋ ತಲೆನೋವು ಬೇರೆ ಇತ್ತಲ್ಲ. ಸೊ ಆ ಆಯಿಲ್ ಹಚ್ಕೊಂಡು 1/4 ಗಂಟೆಗೆ ತಲೆನೋವು ಲಿಟ್ರಲಿ ಕಡಿಮೆ ಆಯಿತು. ನಾನೀಗ ಹೆಡ್ ಬಾತ್ ತೆಗೆದುಕೊಂಡು ಬಂದಿದ್ದೀನಿ. ಡ್ರೈ ಆದಮೇಲೆ ನಿಮಗೆ ರಿಸಲ್ಟ್ ಏನು ಅಂತ ಖಂಡಿತವಾಗಿ ತೋರಿಸ್ತೀನಿ.
ಸೊ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಮನೆಯಲ್ಲೇ ಮಾಡುವಂತಹ ಅತಿ ಕಡಿಮೆ ಖರ್ಚಲ್ಲಿ ಮಾಡುವಂತಹ ಹೇರ್ ಆಯಿಲ್. ಸೊ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿ. ಅದರ ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ಟೀ ಮಾಡಿ ಕೊಡ್ತೀನಿ. ನನ್ನ ಜೊತೆ ಇರೋಂಗಿದ್ರೆ ಇರಿ, ನೋಡಿ ಕ್ಲಿಪ್ಪಿಂಗ್ ಸಾಧ್ಯವಾದರೆ ಶೂಟ್ ಮಾಡ್ಕೊತೀನಿ. ಎಸ್, ಬಿಸಿನೀರು ತಗೊಂಡೆ. ಟೈಮ್ ಇವತ್ತಾಗಲೇ ಮಧ್ಯಾಹ್ನದ ಮೇಲಾಗಿದೆ. ಲೇಟ್ ಆಯಿತು ಅಂತ ಹೇಳಿದ್ನಲ್ಲ, ಸ್ವಲ್ಪ ರೆಸ್ಟ್ ಮಾಡಿದೆ. ವೀಕೆಂಡ್ ಬೇರೆ, ರೆಸ್ಟಿಂಗ್ ಡೇ. ಕ್ಲಾಸಸ್ ತೊಗೊಂಡು ಡೇ ಕ್ಲಾಸ್ ತೊಗೊಂಡಿದ್ದೆ. ಸೊ ರೆಸ್ಟಿಂಗ್ ಮಾಡಿ ಕ್ಲಾಸಸ್ ಆದಮೇಲೆ ರೆಸ್ಟ್ ತೊಗೊಂಡು ಆಮೇಲೆ ನಾನು ತಲೆ ಸ್ನಾನ ಮಾಡಿಕೊಂಡೆ. ದಟ್ ಮೀನ್ಸ್ ಕ್ಲಾಸಸ್ ಆದಮೇಲೆ ಈ ಹೇರ್ ಆಯಿಲ್ ಶೂಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಹೆಡ್ ಬಾತ್ ತೊಗೊಂಡಿದ್ದು. ಲಿಟ್ರಲಿ 1 ಅವರ್ ಅಂತೂ ಬಿಟ್ಟು ನಾನು ಹೆಡ್ ಬಾತ್ ತೊಗೊಂಡೆ. ಓಕೆನಾ? ಈಗ ಬಿಸಿನೀರು ಕುಡಿತಾ ಇದ್ದೀನಿ. ಟೀ ಇಟ್ಟಿದ್ದೀನಿ, ಟೀ ಆಗಲಿ. ಸೊ ಫ್ರೆಂಡ್ಸ್, ನಿಮ್ಮ ದಿನ ಹೇಗೋಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ನಮ್ಮ ಮನೇಲಿ ಇವತ್ತು ರಾಗಿ ರೊಟ್ಟಿ ಹಾಗೂ ಮೊಳಕೆ ಹುಳಿಕಾಳಿನ ಸಾರು ಸಖತ್ತಾಗಿತ್ತು. ನಿಮ್ಮ ಮನೇಲಿ ಇವತ್ತು ಏನು ಅಡುಗೆ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ಕೀಪ್ ಆನ್ ವಾಚಿಂಗ್. ಎಸ್, ಟೀ ಮಾಡಿಕೊಂಡೆ ಫ್ರೆಂಡ್ಸ್. ಇದಕ್ಕೇನು ನಾನೇನು ಸ್ವೀಟ್ನರ್ ಹಾಕಿಲ್ಲ ಇವತ್ತು. ಮೋಸ್ಟ್ ಪ್ರಾಬಬ್ಲಿ ನಾವು ಬೆಲ್ಲದ ಚಹಾನೇ ಮಾಡ್ಕೊಂಡು ಕುಡಿಯೋದು. ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲ. ಓಕೆನಾ? ಸ್ವಲ್ಪನೇ ಹಾಕ್ತೀನಿ, ಜಸ್ಟ್ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಸ್ವೀಟ್ ಹಚ್ಚಿದರೆ ಸಾಕು. ನಾಲ್ಗೆಗೆ ಸ್ವೀಟ್ ಹತ್ತಿದ್ರೆ ಸಾಕು ಅನ್ನೋಂಥ ಕಾನ್ಸೆಪ್ಟ್ ನಮ್ಮದು. ನಾವು ಮನೇಲಿ ಯಾರು ಜಾಸ್ತಿ ಸಿಹಿ ತಿನ್ನಲ್ಲ. ಮೋಸ್ಟ್ ಪ್ರಾಬಬ್ಲಿ ಇದರಲ್ಲಿ ಒಂದು 3 ಕಪ್ಸ್ ಆದರೂ ಆಗುತ್ತೆ ಈ ಟೀಯಲ್ಲಿ. ಬಟ್ ಅದಕ್ಕೆ ನಾನು ಕೇವಲ ಅರ್ಧ ಸ್ಪೂನ್ ಮಾತ್ರ ಆರ್ಗ್ಯಾನಿಕ್ ಬೆಲ್ಲವನ್ನು ಮಾತ್ರ ಹಾಕಿದ್ದೀನಿ. ಇದನ್ನ ಈಗ ನಾನು ಸರ್ವ್ ಮಾಡ್ತೀನಿ ನನ್ನ ತಂಗಿಗೆ, ನಮ್ಮ ಮಮ್ಮಿಗೆ, ನನಗೆ. ಓಕೆನಾ ಫ್ರೆಂಡ್ಸ್? ಟೀ ಸರ್ವ್ ಮಾಡಿದೆ. ಇನ್ನೊಂದು ಗ್ಲಾಸ್ ನಾನು ಚಿಕ್ಕ ಗ್ಲಾಸಲ್ಲಿ ಕುಡಿತೀನಿ. ನನಗೆ ಜಾಸ್ತಿ ಟೀ ಕಾಫಿ ನಾನು ಕುಡಿಯಲ್ಲ. ಎಸ್, ಈಗ ಸರ್ವ್ ಮಾಡ್ತೀನಿ. ನನ್ನ ತಂಗಿ ಇಲ್ಲೇ ನಿಂತಿದ್ದಾಳೆ. ತಗೊಳ್ಳೆ ಟೀ, ತಗೊಳ್ಳೆ. ಹಲೋ, ಹೇಗಿದೆ? ಚೆನ್ನಾಗಿದೆ ಗೈಸ್. ನಮ್ಮ ಅಕ್ಕನ ಕೈಯಲ್ಲಿ ಟೀ, ಕಾಫಿ ಮತ್ತೆ ಪುಳಿಯೋಗರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಪ್ರೋ ರೀತಿಯಲ್ಲಿ ಮಾಡ್ತಾಳೆ ಪುಳಿಯೋಗರೆ. ಎಸ್, ನಾನು ಹೇಳಿದ್ನಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಸಾಲಾ ಟೀ ಮಾಡ್ಕೊಟ್ಟಿದ್ದೀನಿ. ಹೇಗನ್ನಿಸ್ತು? ಚೆನ್ನಾಗಿ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಇದು ಮಮ್ಮಿ ಕೊಡ್ತೀನಿ, ನಾನು ಪುಟ್ಟ ಗ್ಲಾಸಲ್ಲಿ ಕುಡಿತೀನಿ. ಸಾಕು. ನಾನೇನೇನು ಮೇಕಪ್ ಮಾಡ್ಕೊಂಡಿಲ್ಲ ಇನ್ನು. ಈಗಿನ ಸ್ನಾನ ಮಾಡಿದ್ದೀನಿ. ಈಗ ಹೋಗಿ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡು ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ನೆನ್ನೆಯ ಒಂದು ಲೈವ್ ವ್ಲಾಗಲ್ಲಿ, ಲೈವ್ ಸ್ಟ್ರೀಮಿಂಗಲ್ಲಿ ನಾವು ಇಬ್ಬರು ಅಕ್ಕ ತಂಗಿಯರು ಬಂದು ನಿಮ್ಮ ಜೊತೆ ಅದನ್ನ ಯಾರಾದ್ರೂ ನೋಡಿದೆ ಅಂದ್ರೆ ಪ್ಲೀಸ್. ಲವ್ ಮ್ಯಾರೇಜ್ ವರ್ಸಸ್ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ನಾವು ಮಾತಾಡಿದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ 3 ಜನ ಅಕ್ಕ ತಂಗಿರು ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ನಾನೀಗ ಮಮ್ಮಿಗೆ ಸರ್ವ್ ಮಾಡ್ತೀನಿ ಹಾಗೂ ನಾನು ಕುಡಿತೀನಿ. ಅದಾದ್ಮೇಲೆ ಹೇರ್ ಡ್ರೈ ಆಗುತ್ತೆ. ಹೇಗಾಗಿದೆ ರಿಸಲ್ಟ್ ಅಂತ ನೀವು ಖಂಡಿತವಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಹೊರಗಡೆ ನೋಡ್ಬೋದು ತುಂಬಾ ಯೆಲ್ಲೋಯಿಶ್ ಆಗಿದೆ ಇವತ್ತು ವಾತಾವರಣ. ಇವಾಗ ಲಿಟ್ರಲಿ ಈವ್ನಿಂಗ್. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ವಾಟ್ಸ್ ದಟ್ ಅಟ್ಮಾಸ್ಫಿಯರ್ ಇದೆ, ಕ್ಲೈಮೇಟ್ ಇದೆ, ವೆದರ್ ಇದೆ, ಏನಂತೀರೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಒಂಥರ ಯೆಲ್ಲೋಯಿಶ್ ಆಗಿದೆ. ಈ ರೀತಿ ಯೆಲ್ಲೋಯಿಶ್ ಆಗಿರುವಂಥ ವೆದರ್ ನಾವಂತೂ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ. ಈಗೊಂದು ಶೂಟ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಹಾಗೆ ನಿಮಗೆ ಒಂದು ರಿಸಲ್ಟ್ ಕೂಡ ನಾನು ತೋರಿಸ್ಬೇಕು, ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಇವತ್ತಿನ ನನ್ನ ಹೇರ್ ಕೇರ್ ರಿಸಲ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಕೂದಲು ಫ್ರೆಶ್ ಆಗಿದೆ, ಇನ್ನೂ ಒಣಗಬೇಕು. ಒಂದು ಕೂದಲು ಉದುರ್ತಾ ಇಲ್ಲ ನೋಡಿ. ನೋ, ನಾಟ್ ಅಟ್ ಆಲ್. ಇದನ್ನು ಏನೇನಿಲ್ಲ ಯೂಸಸ್ ಅಂತ ನಿಮ್ಗೆ ಆಗಲೇ ನಾನು ತೋರಿಸಿದ್ದೀನಿ. ಒಂದು ಕೂದಲು ಉದುರ್ತಾ ಇಲ್ಲ. ಕೂದಲು ಕೂಡ ಒಂಥರ ಲಸ್ಟ್ರಸ್ ಆಗಿದೆ, ಒಂಥರ ಶೈನಿಂಗ್ ಬಂದಿದೆ. ಇನ್ನು ಒಣಗಿದ ಮೇಲೆ ಇನ್ನೂ ಒಳ್ಳೆ ರಿಸಲ್ಟ್ ಕಾಣುತ್ತೆ. ನನ್ನ ಪುಟ್ಟ ಕೈ ತೋಟವನ್ನು ನೀವು ನೋಡಬಹುದು.
ಈ ಕಲರಲ್ಲಿ ನಂಗೆ ತುಂಬಾ ಇಷ್ಟ. ಇದು ನೋಡಿ ತುಳಸಿ ಎಷ್ಟು ಹೈಟ್ ಬಂದಿದೆ. ವೇಟ್ ನೋಡಿ, ಚಿಲ್ಲಿ ಕಾಣ್ತಾ ಇದೆಯಾ? ಆಟೋ ಕಾಣ್ತಾ ಇದೆ ನನಗೆ. ಚಿಲ್ಲಿ ನಾನು ಪುಟ್ಟ ಒಂದು ಪಾಟ್ ಮಾಡ್ಕೊಂಡಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ಕನಕಾಂಬರ ಹೂವಿನ ಒಂದು ಪಾಟ್. ಈಗಿನ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸಿದ್ದೀನಲ್ವ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು? ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಒಂದು ಶೂಟ್ ಮಾಡಬೇಕು, ಲೈವ್ ಸ್ಟ್ರೀಮ್ ಬರಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವ್ದು ಪಾಸಿಬಲ್, ಯಾವುದಾದ್ರೂ ಎನಿ1 ಆಗುತ್ತೆ ಅಷ್ಟೇ. ಇವತ್ತು ತುಂಬ ಟೈಮ್ ಆಗೋಗಿದೆ ರೆಡಿಯಾಗಿ ಮಾಡಬೇಕು ಅಂದರೆ. ಸೊ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ಹೇಗೆ ಅನಿಸ್ತು ಇವತ್ತಿನ ನನ್ನ ಹೇರ್ ಆಯಿಲ್, ಹೆಲ್ದಿ ಹೇರ್ ಆಯಿಲ್ ಅಂತ ಕಾಮೆಂಟ್ಸ್ ಕಳಿಸಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. Bye. I should say bye. Bye. Bye.